ಕಾಸರಗೋಡು ರೀಚ್ ಆದ್ರಿ, ಒಂದು 7 o'clock ಎಲ್ಲ ರೀಚ್ ಆದ್ರಿ. ಇಷ್ಟೊತ್ತು ಡಿಸ್ಕಷನ್ ಮಾಡ್ಕೊಂಡಿದ್ರಿ. ಈಗ ಬೀಚ್ ಹೌಸ್ ನೋಡೋಣ ಅಂತ. ಕಾಸರಗೋಡಲ್ಲಿ ವೆರಿ ಲಿಮಿಟೆಡ್. ತಾಜ್ ಮಾತ್ರ ಇದೆ, 25,000 ಅಂತೆ ತಾಜು. ಸೊ ತಾಜಲ್ಲೆಲ್ಲ ಬೇಡ, ಇಲ್ಲಿಂದ ಹಂಗೆ ಕಣ್ಣೂರು ಒಂದು 90 kilometers ಅಷ್ಟೇ. ಕಣ್ಣೂರಲ್ಲಿ ತುಂಬ ಸ್ವಲ್ಪ ಚೀಪಾಗೇ ಇದೆ ಬೀಚ್ ಹೌಸಸ್ ಎಲ್ಲ. ಸೊ ಕಣ್ಣೂರು ಹೋಗಿ ಅಲ್ಲಿ ಬೀಚ್ ಹೌಸ್ ಮಾಡೋಣ ಅಂತ 1-2 ಕಡೆ ವಿಚಾರಿಸಿದ್ದೀವಿ, ಬನ್ನಿ ಅಂದವ್ರೆ. ಯಾ ನೆಕ್ಸ್ಟ್ ಲೆಟ್ಸ್ ಗೋ ಟು ಕಣ್ಣೂರು. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಸೊ ಬೆಳಗ್ಗೆ ಎದ್ರಿ, ಆಚೆ ಹೋಗಿ ಬ್ರೇಕ್ಫಾಸ್ಟ್ ಇಲ್ಲೇ ಇತ್ತು ರೂಮ್ ಅವ್ರದ್ದೇನೆ. ಇಡ್ಲಿಂಗ್ ಇಟ್ಟಿಲ್ಲ. ಇವರು ಮುಂದೆ ಹೋಗ್ತಿದ್ರಲ್ವ ಒಂದು ಗಾಡಿ, ಛತ್ತೀಸ್ಗಢ ಗಾಡಿ, ಅವರು ಇಲ್ಲಿ ನಮ್ಮ ಹೋಮ್ಸ್ಟೇಗೇನೆ ಬಂದಿದ್ದು. ಅವರು ನಮ್ಮ ಜೊತೆನೇ ಸೇರಿದ್ದಾರೆ. ಇಲ್ಲಿಂದ ಡ್ರೈವಿಂಗ್ ಬೀಚ್ಗೆ ಹೋಗೋಣ ಅಂತ ಡ್ರೈವಿಂಗ್ ಬೀಚ್ಗೆ ಹೋಗ್ತಾನೆ ಇದ್ದೀವಿ. ಇಲ್ಲಿಂದ 8 kilometers ಡ್ರೈವಿಂಗ್ ಬೀಚು. ಟೈಮ್ ಆಲ್ರೆಡಿ 4 o'clock ಆಗಿದೆ. ಎದ್ದಿದ್ದೆ 11 ಗಂಟೆ ಆಗೋಯ್ತು. ಎದ್ದು ಫ್ರೆಶಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಆಚೆ ಕೆಲಸ ಇತ್ತು. ಚಾರ್ಜಿಂಗ್ ಕೇಬಲ್ ಬಂದು ಫಾಸ್ಟ್ ಚಾರ್ಜಿಂಗ್ ಕೇಬಲ್ ಏನಾಯಿತು ಗೊತ್ತಿಲ್ಲ, ಸಡನ್ನಾಗಿ ವರ್ಕ್ ಆಗ್ತಿಲ್ಲ. ಸೊ ಒಂದು ಫಾಸ್ಟ್ ಚಾರ್ಜಿಂಗ್ ಕೇಬಲ್ ತಗೊಂಡು ಬಂದಾಗ ಇವರು ಚೆಕ್-ಇನ್ ಆಗಿದ್ರು. ಚೆಕ್-ಇನ್ ಆಗಿದ್ರು. ಹಂಗೆ ಮಾತಾಡಿ ಹೊರಗಡೆ ಕೊಟ್ಟು ಡ್ರೈವಿಂಗ್ ಬೀಚ್ ಪ್ರಾಬ್ಲಮ್ ಏನಂದರೆ, ಬೈಕಲ್ಲಿ ಓಡಿಸಾದ್ಮೇಲೆ ಪಕ್ಕಾ ಯು ವಿಲ್ ಹ್ಯಾವ್ ಟು ವಾಶ್ ಯುವರ್ ಬೈಕ್. ಅದು ಡಾಮಿನಾರ್ಗಂತೂ ಕೇಳಲೇಬೇಡಿ, ಚಾಸಿ ಹಂಗೆ ತುಕ್ಕಿಡ್ಕೊಂಬಿಡುತ್ತೆ. ಎಲ್ಲ ಹಾಕೊಂಡು ಬರ್ತಾ ಇದ್ದೀವಿ. ಬಿಸಿಲಂತೂ ಸರಿಗಿದೆ. ಕೇರಳ ಅಂದಮೇಲೆ ಬಿಸಿಲು ಒಳ್ಳೆ ಬಿಸಿಲು. ಡ್ರೈವಿಂಗ್ ಬೀಚ್ ಎಂಟ್ರೆನ್ಸ್ ಟಿಕೆಟ್ ತಗೊಬೇಕಾ? ಹಾಂ, ಚೇಂಜ್ ಇದೆಯಾ? 30 ಜಿ ಪೇ ಉಂಡಾ? ತ್ರೀ ಬೈಕ್ 60. வெயிலுக்கு டன்.
Yes, bro. We can go. எப்படி போனோம்? ಸ್ಪೀಡ್ ಆಗ್ದಿರ ಇದ್ರೆ ಸರಿ ಗಾಡಿ. ಇಲ್ಲೇ ಯಾವುದೋ ಒಂದು ವಿಡಿಯೋ ನೋಡಿದ್ರಿ, ಡ್ರೈವಿಂಗ್ ಬಿಚ್ಚಲ್ಲಿ ಬಂದು ಕಾರು ಮಿಸ್ ಆಗಿ ಒಳಗಡೆ ಬಿಟ್ಬಿಟ್ಟಿದ್ರು ಕಾರು. ಹೋಗ್ಬೋದು ಆ ಎಂಡಿಗೆ. ಏನಂದರೆ ಡಾಮಿನಾರಲ್ಲಿ ಸ್ವಲ್ಪ ಕಷ್ಟ, ಬಿಕಾಸ್ ಟೈರ್ ಬಂದುಬಿಟ್ಟು ಸ್ಮೂತ್ ಟೈರ್ಸ್ ಅಲ್ವಾ, ಸಿಕ್ಕಾಕೊಂಡ್ಬಿಡುತ್ತೆ. ಅದೇ ಹಿಮಾಲಯನ್ನು ಅಡ್ವೆಂಚರ್ ಎಲ್ಲ ಇತ್ತು ಅಂದರೆ ಬಟನ್ ಟೈರ್ಸ್ ಇರುತ್ತೆ, ಸೊ ಪ್ರಾಬ್ಲಮ್ ಇರಲ್ಲ. ನಮ್ಮ ಡಾಮಿನಾರಲ್ಲಿ ಆ ಥರ ಆಗಲ್ಲ, ಮಣ್ಣೊಳಗಡೆ ಕತ್ಕೊಂಡ್ಬಿಡುತ್ತೆ. ಸೊ ದಿಸ್ ಈಸ್ ದಿ ಬೀಚ್ ವ್ಯೂ ಡ್ರೈವಿಂಗ್. எங்கேயா போற? ಇದಕ್ಕೆ ಮೇಲೆ ಹೋದ್ರೆ ಗಾಡಿ ನಂದು ಸಿಕ್ಕಾಕೊಂಡ್ಬಿಡುತ್ತೆ. ಕಾರ್ல இப்படி போனோம். ಕಾರಲ್ಲಿ ಅವನು ಹೋಗ್ತಿದ್ದಾನೆ ನೋಡು, ಕಾರಲ್ಲಿ. ಅನಿಮೇಶ್? ಅನಿಮೇಶ್? ರಿಯಲಿ? No, he is going actually. Actually, we have to go till there. First, they will allow till that last. Yeah, we can drive. I think we can go by that side. அந்த வெளியே போய் அப்படி ஏறி இப்படி போலாமா என்னவோ? I think the right was better. It was less empty. That end. Yeah. That's why I was checking that. We go try that. Yeah, we can go. U-turn உசாரா எடுக்கணும். ಟೈರ್ ಗೇರ್ ಊಸ್ತಾ ಇರುಮೋ? ಎಸ್ ಗೈಸ್, ಸೊ ಡ್ರೈವಿಂಗ್ ಬೀಚಿಂದ ಇವಾಗ ಕಣ್ಣೂರು ಸಿಟಿ ಹತ್ರ ಹೋಗೋಣ ಅಂತ. ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡೋದಿದೆ. ಅಲ್ಲಿ ಹೋಗಿ ತಗೊಂಡು ಮತ್ತೆ ಹೋಮ್ ಸ್ಟೇಗೆ ಹೋಗಿ, ಅಲ್ಲೇ ನಮ್ಮ ಬೀಚ್ ಅಲ್ಲೇ ಇದೆ, ಬೀಚ್ ಎಂಟ್ರೆನ್ಸ್ ಅಲ್ಲೇ ಇದೆ. ಸೊ ಅಲ್ಲಿ ಸನ್ಸೆಟ್ ನೋಡಿಬಿಟ್ಟು ಫೈರ್ ಕ್ಯಾಂಪ್ ನೈಟ್ ಆಗ್ತಾರೆ, ಫೈರ್ ಕ್ಯಾಂಪು. ಸೊ ಇಲ್ಲಿಂದ ಆ ಕಡೆಗೆ ಹೋಗೋಣ. ನಾನು ಕಂಟಿನ್ಯೂ ಮಾಡ್ತೀನಿ ಸಿಟಿಗೆ ಹೋಗಿ. ಮತ್ತು ಫುಲ್ ಲುಕ್ಸ್ಗಳು ಕೊಡ್ತಿದ್ದಾರೆ, ಅದಕ್ಕೆ ನೋಡಿದೆ ಯಾರು ಗೊತ್ತಿರೋ ಮೂತಿ ಥರ ಇತ್ತು, ಅದಕ್ಕೆ. ಅಜ್ಜಿ ಏನು ಊರಪ್ಪ, ಎಲ್ಲ ಕ್ಲೋಸ್ ಅಂತೆ ಇವತ್ತು. ಹೋಗ್ತಾರೆ ನಾಳೆ ನಾಳೆ ಒಂದು ಮಧ್ಯಾಹ್ನ ಮೇಲೆ ಅಲ್ಲಿ ಬೇಕಂದ್ರೆ ಫ್ರೆಶ್ ಸಿಗುತ್ತೆ. ನಾಳೆ ಬೆಳಿಗ್ಗೆನಾ? ಬೆಳಗ್ಗೆ ಸಿಗುತ್ತೆ ಫ್ರೆಶ್. ಈಗ ಎಲ್ಲ ಮಿಕ್ಸ್ ಮಾಡ್ತಾರೆ. ನಾಳೆ ಫ್ರೆಶ್ ಸಿಗುತ್ತೆ, ಏನು ಮಿಕ್ಸಿಂಗ್ ಏನೂ ಇಲ್ಲ. ಬೇಕಂದ್ರೆ ಹೇಳಿ. ಅಲ್ಲ ಎಷ್ಟಾಗುತ್ತೆ? ಕಡ ಹತ್ರ ರೈತಿ 1 ಲೀಟ್ರ್ 160. ಓಕೆ, 1 ಲೀಟ್ರ್. ಇವ್ರ ನಂಬರ್ ಇರ್ತಿತ್ಯಾ? 1 ಲೀಟ್ರ್ ಸಾಕು. 1 ಲೀಟ್ರ್ ಫ್ರೆಂಡ್. ಬೀಚ್ ಹೌಸು ಅಂತ ಹೇಳಿ ಬೀಚಲ್ಲಿ ಗುರು ನಡೆಯಕ್ಕೆ ಬಿಟ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ ಜಾಗ, ಒಂದು ಬೀಚ್ ಹೌಸ್ ಇಟ್ಟಿರೋ ಜಾಗ. ಬಾತ್ಕೋಲಿ ಹೆಂಗಿಡೆ ನಾನು ನೋಡ್ಕೊಂಡು ನಿಂತ ಅದರೊಳಗಡೆ.
ಏನು ಇದ್ರೊಳಗಡೆ ಹೇಳ್ಕೊಂಡು ಹೋಗ್ಬೇಕಾ? ಇದೇನಿದು ಬ್ಯಾಕ್ ವಾಟ್ರಾ? ಒಂದು ಡೈ ಹೊಡಿತ್ಯಾ ನೋಡು. ಓ ಅಲ್ಲಿ ಕಾಣಿಸ್ತಿದೆ ಬೀಚು. ಹೆಂಗೆ ಹೋಗ್ಬೇಕೀಗ? ಬ್ರಿಡ್ಜ್ ಮೇಲೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್. ಬೀಚಲ್ಲಿ ಯಾರೂ ಇಲ್ಲ. ಫಾರಿನರ್ಸ್ ಎಲ್ಲ ಇದ್ದಾರಲ್ಲ ಗುರು. ಹಾಯ್. ವಕ್ತ್ ಸೇ ಏನು ಫಾರಿನರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಎಲ್ಲಿಂದ? ಇಲ್ಲೊಬ್ಬ ಫಾರಿನರ್ ಇದ್ದಾನೆ ನೋಡು. ಇಲ್ಲೇ ಒಂದು ಹೋಮ್ ಸ್ಟೇ ಇದೆ. ಯಾರೋ ಇವನು ಹುಚ್ಚ ಇರಬೇಕು. ಗರ್ರು ಬುರ್ರು ಅನ್ಕೊಂಡು ಹೋಗ್ತಾವ. ಕಾಲು ಸುರ್ತಿದೆ. ಏಯ್ ಮಕ್ಕಾಮಿಸಿ ಬೀಚು. ನನ್ನ ಮಗ 2 ನಿಮಿಷ ನಡೆದ್ರೆ ಬರುತ್ತೆ ಅಂತ ನಡೀತಾನೆ ಇದ್ದೀವಿ. ಆ ಥರ ಇದ್ದಿದ್ರು ಪರವಾಗಿಲ್ಲ. ತಾರ್ ರೋಡಲ್ಲಿ ನಡೆಯಕ್ಕೆ ಬಿಟ್ಬಿಟ್ಟ. ಮೇಲೆ ಏರಿಯಾ ಟನ್ 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 ಟನ್. ಇದೇ ಬೀಚ್, ಕಣ್ಣೂರು ಬೀಚ್. ಓ ಫೈನಲಿ ಕಾಲು ಚಪ್ಪಲಿ ಹಾಕಿಲ್ಲ, ಕಾಲೆಲ್ಲ ಸುರ್ತಿದೆ. ನೆನ್ನೆ ಸುಟ್ಕೊಂಡಿದ್ದು ಬೇರೆ ಅವನ ಅಜ್ಜಿ, ಇವಾಗ ಇನ್ನೂ ಡಬಲ್ ಉರಿತಾ ಇದೆ. ಇಲ್ಲಿ ಯಾರೋ ಫೈರ್ ಕ್ಯಾಂಪ್ ಹಾಕೋರು ನೋಡಿ ನೈಟು. ಅಮ್ಮ ಹಿಂಗ ರೂಮ್ ಕೆಟ್ಪಾಕ್ನು ಇನ್ಮೆ ಗೋವಾ ಮೈರ್ ಬರ್ದಕ್ಕೆ ಗೋವಾ ಅದೇ ಆ ರೂಮ್ ಕಾಸು ಇಲ್ಲಿ ಕೊಟ್ಬಿಡ್ಬೋದು. ಪೆಟ್ರೋಲ್ಗೆ ಏನು ದುಡ್ಡು ಆಗುತ್ತೋ ಪೆಟ್ರೋಲ್ಗೆ ಏನು ದುಡ್ಡು ಆಗುತ್ತೋ ಅದು ರೂಮಿಗೆ ಕೊಟ್ಬಿಟ್ಟು ಆರಾಮ್ಸ್ಗಿಲ್ಲೇ ಬಂದ್ಬಿಡ್ಬೋದು. ಎಷ್ಟು ಜನ ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ದಾರೆ ನೋಡಿ. ಏನಂದರೆ ಇಲ್ಲಿ ಆಟ ಆಡ್ಬೋದಾ ಏನೋ ಗೊತ್ತಿಲ್ಲ ಅಷ್ಟೇ.